ಅವರು ಮಾಡಲ್ಲ, ಯಾರು ಬೈರ್ತಿ ಅವ್ರ ಮೇಲೆ, ಯಾಕಂದ್ರೆ ಇವ್ರು ಬಾಮೈದ ಇದಾರೆ ಅಲ್ವಾ. ಅಥವಾ ಕಾಂಗ್ರೆಸ್ ಏನಾದ್ರು SIT ಇನ್ನೊಂದು ಏನಾದ್ರು ಹಗರಣಗಳಲ್ಲಿ ಬೇರೆ ತರ ಏನಾದ್ರು ಲೋಕಾಯುಕ್ತ ಮೂವ್ಮೆಂಟ್ ಅಲ್ಲಿ ಇವ್ರ ಮೇಲೆ ಅಟ್ಯಾಕ್ ಮಾಡ್ಬೇಕಂದ್ರೆ ಕಾಂಗ್ರೆಸ್ ಅವ್ರು ಇವ್ರ ಮೇಲೆ ಮಾಡಲ್ಲ, ವಿಶ್ವನಾಥ್ ಅವ್ರ ಮೇಲೆ. ಯಾಕೆ? ಅವ್ರು ಬಾಮೈದ ಇದಾರಲ್ಲ, ಬೈರತಿ ಸುರೇಶ್. ಸುಧಾಕರ್ ಹಂಗಲ್ವಲ್ಲ, ಸಿಂಗಲ್ ಟೇಕ್, ಸಿಂಗಲ್ ಹೀರೋ. ಈ ಆಂಧ್ರದಲ್ಲಿ ಜಗನ್ ಇದಾರಲ್ಲ, ಅಷ್ಟು ಫಾಲೋಯಿಂಗ್ ಅಂತಲ್ಲ, ಈ ಚಿಕ್ಕಬಳ್ಳಾಪುರಕ್ಕೆ ಇವರೇ ಜಗನ್, ಆ ಮಟ್ಟದಲ್ಲಿದೆ ಅವ್ರ ಫಾಲೋಯಿಂಗ್. ನೀವು ಅವ್ರನ್ನ ಅನಗಿಸ್ಲಿಕ್ಕೆ, ಅವ್ರನ್ನ ತುಳಿಲಿಕ್ಕೆ ಪದೇ ಪದೇ ದೇವನಹಳ್ಳಿಯಿಂದ ಇಲ್ಲಿಗೆ ಬರುವ ಅವಶ್ಯಕತೆ ಇಲ್ಲ, ಯಲಹಂಕದಿಂದ ಇಲ್ಲಿಗೆ ಬರುವ ಅವಶ್ಯಕತೆ ಇಲ್ಲ. ಸುಧಾಕರ್ ಅವ್ರನ್ನ ಯಾರು ತುಳಿಯಕ್ಕಾಗಲ್ಲ. ಇವ್ರನ್ನ ಪಾಪ ಯುವಕರಿದ್ದಾರೆ, ಒಳ್ಳೆ ಕ್ಷೇತ್ರಕ್ಕೆ ಕೊಡಿ, ಇಂಥ ಕೆಡೆ ಕೆಲಸ ಮಾಡಪ್ಪ, ನಮ್ಮಲ್ಲೇ ಗೊಂದಗಳು ಬೇಡ. ಗೆಲ್ತಕ್ಕಂಥ ಕ್ಷೇತ್ರ ಅದು. ಚಿಕ್ಕಬಳ್ಳಾಪುರಕ್ಕೆ ಒಂದೇ ಒಂದಿದೆ, ಕಳಸತಿ ಗೆಲ್ಬೇಕಾಗಿತ್ತು, ಅದು ನಿಮ್ಮಿಂದನೇ ಸೋಲ್ತು. ಈ ಸತ ಆದ್ರೂ ಗೆಲ್ಸ್ಕೊಬೇಕಲ್ಲ ನೀವು. ಪದೇ ಪದೇ ಬಂದ್ಬಿಟ್ಟು ಅವ್ರನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇದು ತುಂಬಾ ಇದಿದೆ. BJPಯನ್ನು ಮಣ್ಪಾಲ್ ಮಾಡಬಾರ್ದು. ಪಕ್ಷನ ಕಾರ್ಯಕರ್ತರು ತುಂಬಾ ಎನಗಾಡ್ಬಿಟ್ಟಿದ್ದಾರೆ. ಅವ್ರಿಗೆ MLAಗಳ ಗತಿ ಇಲ್ಲ, ಕೆಲವು ಕಡೆ ಅವ್ರ ಕೆಲಸಗಳು ಆಗ್ತಾ ಇಲ್ಲ, ಬೇರೆ ಪಾರ್ಟಿಯವ್ರ ಹತ್ರ ಹೋಗಕ್ಕಾಗಲ್ಲ ಅವರು. ಈ BJP ಕಾರ್ಯಕರ್ತರು ಹೆಂಗಂದ್ರೆ ಕಮ್ಯುನಿಸ್ಟ್ ಕಾರ್ಯಕರ್ತರು ಇದ್ದಂಗೆ, ಈಕ್ವಲ್ ಟು ಬಗ್ಗಲ್ಲ ಅವರು. ಅವ್ರ ಮನಸ್ಸು ಒಪ್ಪಲ್ಲ ಬೇರೆಯವ್ರ ಹತ್ರ ಹೋಗಕ್ಕೆ. ಈ ಯಾವ ಕಡೆ ಬೇಕಾದ್ರೂ ಹೋಗ್ತಕ್ಕಂಥ ಶಕ್ತಿ ಕೆಲವ್ರಿಗಿದೆ, ಅವ್ರ ಕೆಲಸಗಳಾಗ್ತವೆ. ಅವ್ರನ್ನ ಬಳಿ ತಗೊಂಬೇಡಿ ನೀವು. ಹೈಕಮಾಂಡ್ ಅಲ್ಲಿ ನೆಕ್ಸ್ಟ್ ಅಲ್ಲೇ ಇರಲಿ ಅವರು, ಸುಧಾಕರ್ ಅವರು ನೆಕ್ಸ್ಟ್ ಕೇಂದ್ರ ಮಂತ್ರಿಗಳಾಗಿರ್ಲಿ, ನೀವು ಮಾಡ್ತೀರಾ? ಅವ್ರನ್ನ ಯಾವ ಮಂತ್ರಿ ಬೇಕಾದ್ರೂ ಮಾಡ್ತೀರಾ, ಎಲ್ಲಿಗೆ ಬೇಕಾದ್ರೂ ಇಳಿಸ್ತೀರಿ ನೀವು. ನಿಮ್ಮ ಮಾತು ನಂಬ್ಕೊಂಡು ಯಾವನಾದ್ರೂ ಆ ಪಾರ್ಟಿಯಲ್ಲಿ ಸೀರಿಯಸ್ ಆಗಿ ತಗೊಳಕ್ ಆಗ್ತದ? ಅದು ಸುಧಾಕರ್ ಬಗ್ಗೆ ನೀವ್ ಹೇಳ್ಬೇಕಾ? ಎತ್ಕಟ್ಟು ಕಲ್ಸೋಗಳಲ್ವಾ ಇವು? ಈಗ್ಲಿಂದಲೇ ನೀವು ಬೂಸ್ಟ್ ಕೊಟ್ರೆ ಪ್ರೆಸ್ ಮೀಟ್ಗಳು ಮಾಡ್ತೀರಾ, ಇನ್ನೇನು ಪಾರ್ಟಿಯಲ್ಲೇ ಕನ್ಫ್ಯೂಸ್ ಆಗ್ಬಿಡ್ಬೇಕು. ನೆಕ್ಸ್ಟ್ ಸುಧಾಕರ್ಗೂ ಟಿಕೆಟ್ ಇಲ್ವಂತೆ, ಹೈಕಮಾಂಡ್ ಹೇಳ್ತಂತೆ, ತಡ್ಕೊಳ್ತದ ಹೈಕಮಾಂಡ್. ಹೋಗ್ಲಿ, ಗೊತ್ತಾ ನಿಮ್ಗೆ ಹೈಕಮಾಂಡ್ ಅಂದ್ರೆ ಏನು? ಅದೊಂದು ಮರನಾ? ವ್ಯಕ್ತಿನೇ ಅಲ್ವಾ ಅಲ್ಲೂ ಟಿಕೆಟ್ ಕೊಡೋದು? ಕುದುರೆಗೆ ಯಾವ ಮೈದಾನ ಆದ್ರೆ ಏನ್ರಿ, ಯಾವುದೋ ಒಂದು ಮೈದಾನ ಬೇಕಷ್ಟೇ, ಅದಕ್ಕೆ ಓಡ್ತಾ ಇರುತ್ತೆ. ಸುಧಾಕರ್ ಅವ್ರಿಗೆ ಯಾವ ಪಾರ್ಟಿ ಆದ್ರೆ ಏನು? ಅಲ್ಲ, ನಾನು ಮುಕ್ತವಾಗಿ ಮಾತಾಡ್ತಾ ಇದ್ದೀನಿ. ಅವು ಅಂಥವ ನಾಯಕರ ಹತ್ರ ಬಾಲ ಬಿಚ್ಚಿದ್ರೆ ನಿಮ್ಮದ್ ನೀವು ನೋಡ್ಕೊಬೇಕು. ಯಲಹಂಕ ದೇವನಹಳ್ಳಿ ಬಿಟ್ಟು ಬರಬಾರ್ದು ಈ ಕಡೆ ನೀವು. ಸುಧಾಕರ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಪಕ್ಷ ಸಂಘಟನೆ ಆಗುತ್ತೆ ನಿಮ್ಮ ಕೈಯಲ್ಲಿ. ಪಕ್ಕ ತಾಲೂಕುಗಳೆಲ್ಲ ಆಗ್ತಾ ಇಲ್ಲ, ಪಕ್ಕದ ಕ್ಷೇತ್ರದಲ್ಲಿ ಯಾರನ್ನು ಗೆಲ್ಲಿಸಿಲ್ಲ ನೀವು. ಇನ್ನು ಇಲ್ಲಿ ಬಂದ್ಬಿಟ್ಟು ಇನ್ಯಾರನ್ನು ಒಳ್ಳೆ ಹುಡುಗ ನಾವು ಮಾತಾಡ್ತೀವಿ, ಸುಧಾಕರ್ ಅವ್ರನ್ನ ಮಾತಾಡೋಷ್ಟು ಸ್ಟಾಮಿನಾ ಇದೆಯಾ? ಯಲಹಂಕ ವಿಶ್ವನಾಥ್ ಅವರಿಗೆ, MLA ಅವರಿಗೆ ಅಷ್ಟೊಂದು ಸಾಮರ್ಥ್ಯ ಇದೆಯಾ? ಅವ್ರನ್ನ ಒಪ್ಸಕ್ಕಾಗುತ್ತಾ?